ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನಾ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಸ್ವೀಟ್ ಪೊಂಗಲು ಹಾಗೆ ಖಾರ ಪೊಂಗಲ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ರೆಸಿಪಿ ನೋಡೋಣ ಬನ್ನಿ. ಹಾಗೆಯೇ ಗೆಣಸು ಮತ್ತು ಕಡಲೆಕಾಯಿ, ಹಸಿ ಕಡಲೆಕಾಯಿ, ಅವರೆಕಾಯಿ ಹಾಕ್ಕೊಂಡು ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಆ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಈಗ ನೋಡಿ ಸಿಹಿ ಪೊಂಗಲು ರೆಡಿಯಾಗಿದೆ. ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ಎರಡೂ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಖಾರ ಪೊಂಗಲ್ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಇನ್ನೂ ಸ್ವಲ್ಪ ಜಾಸ್ತಿ ನಾವು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನೋಡಿ, ಸ್ವಲ್ಪನೇ ಕ್ವಾಂಟಿಟಿನಲ್ಲಿ ನಾನು ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗಿದೆ ಅಂಥೇಳಿ. ಇದು ಗೆಣಸು, ಅವರೆಕಾಯಿ ಮತ್ತು ಹಸಿ ಕಡಲೆಕಾಯಿ ಹಾಕ್ಕೊಂಡು ಮಾಡ್ಕೊಂಡಿರೋವಂಥ ಪಲ್ಯ. ಇದು ಕೂಡ ತುಂಬಾ ಟೇಸ್ಟಾಗಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಫಸ್ಟಿಗೆ ನಾನು ಅವರೆಕಾಯಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಜೀರಿಗೆ, ಮೆಣಸು, ಹಸಿ ಮೆಣಸಿನ್ಕಾಯಿ, ಹಸಿ ಶುಂಠಿ, 1 ಟೊಮ್ಯಾಟೊ, ಸ್ವಲ್ಪ ಉಪ್ಪು, ಅರಿಶಿನ, ಕೊತ್ತಂಬರಿ ಸೊಪ್ಪು. ನೋಡಿ, ಫಸ್ಟಿಗೆ 1 ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. 1 ದೊಡ್ಡ ಲೋಟದಲ್ಲಿ ಅಕ್ಕಿ, 3/4 ಲೋಟದಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ, ಹಾಗೆ ಕಾಯಿ ತುರಿ. ಈಗ ಫಸ್ಟಿಗೆ ಕುಕ್ಕರ್ನಲ್ಲಿ 3 ಲೋಟದಷ್ಟು ನೀರು ಹಾಕ್ಕೊಂಡು ಫಸ್ಟಿಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದೇ ಒಂದು ವಿಷಲ್ನಲ್ಲಿ ಇದು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ನಲ್ಲ, ಅದಕ್ಕಾಗಿ 1 ವಿಷಲು ಸಾಕಾಗುತ್ತೆ. ಇದರಲ್ಲಿ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಪ್ರಮಾಣದಲ್ಲಿ 1/4% ಅಷ್ಟು ನಾನು ಪಾಯಸ ಮಾಡೋದಕ್ಕೆ ಇದರಲ್ಲೇ ಅನ್ನನ ತೆಗೆದಿಟ್ಕೊಳ್ತಾ ಇದ್ದೀನಿ. ಅನ್ನ ಮತ್ತು ಬೇಳೆ ಎರಡೂ ಸೇರಿಸಿ ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ. 1 ವಿಷಲ್ ಬಂತು. ಸೊ 1 ವಿಷಲು 15 ಮಿನಿಟ್ಸಲ್ಲಿ ಬರುತ್ತೆ. 1 ವಿಷಲ್ಗೆ ಸ್ಟಾಪ್ ಮಾಡಿ. ಜಾಸ್ತಿ ಬೇಡ, ಜಾಸ್ತಿ ಮಾಡಿದ್ರೆ ತುಂಬಾ ಮುದ್ದೆ ಥರ ಆಗೋಗ್ಬಿಡುತ್ತೆ. ಈ ಬೇಳೆ ಅಕ್ಕಿ ಯಾವುದೂ ಕಾಣಿಸೋದಿಲ್ಲ. ಹಾಗಾಗಿ ಮತ್ತೆ ನಾವು ಬೇಯಿಸ್ತಾ ಅದು ಕರೆಕ್ಟ್ ಆಗುತ್ತೆ. ಇವಾಗ ನೋಡಿ, ಸ್ವಲ್ಪ ನಾನು ತೆಗೆದಿಟ್ಕೊಂಡಿದ್ದೀನಿ ಪಾಯಸ ಮಾಡೋದಕ್ಕೆ. ಈಗ ನೋಡಿ, ಫಸ್ಟಿಗೆ ಬಿಸಿ ನೀರನ್ನ ಒಂದು ಸೈಡ್ನಲ್ಲಿ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಕುದಿ ಬಂದಿರೋ ಬಿಸಿ ನೀರನ್ನ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಪ್ರಮಾಣದಲ್ಲಿ ನಮಗೆ ಅನ್ನ ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ಇದನ್ನೆಲ್ಲ ನೋಡಿ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಜೀರಿಗೆ, ಮೆಣಸು, ಇದು ಹಸಿಮೆಣಸಿನ್ಕಾಯಿ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿ ಶುಂಠಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಶುಂಠಿ ಜಾಸ್ತಿ ಹಾಕ್ಕೊಳ್ಳಿ. ಟೊಮ್ಯಾಟೋನು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಫಸ್ಟಿಗೆ ಅವರೆಕಾಯಿ ಬೇಯಿಸ್ಕೊಂಡಿರೋವಂಥದ್ದು, ಶುಂಠಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಇದು ಜೀರಿಗೆ ಮತ್ತು ಮೆಣಸು, ಹಾಗೆಯೇ ಟರ್ಮರಿಕ್ ಪೌಡರು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಜಾಸ್ತಿ ಒಮ್ಮೆಲೆ ಉಪ್ಪು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಟೇಸ್ಟ್ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಈ ಥರ ಹದವಾಗಿ ಮಾಡ್ಕೊತಾ ಇರಿ. ತಣ್ಣೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಯಾವತ್ತೂ. ಬಿಸಿ ನೀರು ಹಾಕ್ಕೊಂಡ್ರೆ ನಮಗೆ ಬೇಗನೆ ಕುದಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಹಾಳಾಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಹಾಗಾಗಿ ಬಿಸಿ ನೀರನ್ನೇ ಹಾಕ್ಕೊಳ್ಬೇಕು. ಈಗ ನೋಡಿ, ಕಾಯಿನೂ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು, ಹಾಗಾಗಿ ಒಂದು 4-5 ಚಮಚದಷ್ಟು ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಚಿಕ್ಕ ಉರಿನಲ್ಲೇ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಮತ್ತು ಕರಿಬೇವು ಕೂಡ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಯಿತು. ಒಂದು 5-10 ನಿಮಿಷ ಕುದಿ ಬರ್ತಾ ಇದ್ದಂಗೆ ಒಳ್ಳೆ ಘಮ ಬರುತ್ತೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಹಾಗಾಗಿ ಮತ್ತೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 10 ನಿಮಿಷ ಕುದಿಸಿದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಚಿಕ್ಕ ಊರಿನಲ್ಲೇ ಕೈ ಆಡಿಸ್ತಾನೆ ತಳ ಸೀದೋಗದೆ ರೀತಿಯಲ್ಲಿ ಚೆನ್ನಾಗಿ ಈ ಥರ ಕೈ ಆಡಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದು. ಸುಮಾರು ಜನ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಬಿಡ್ತಾರೆ, ಅವರೆಕಾಯಿ ಎಲ್ಲನೂ, ಟೊಮ್ಯಾಟೊ ಎಲ್ಲ. ಅದ್ರ ಬದಲಿಗೆ ನಾವು ಹೆಚ್ಕೊಂಡು ಫಸ್ಟ್ ಅನ್ನ ಮತ್ತು ಬೇಳೆ ಬೇಯಿಸಿದ ನಂತರ ಈ ಥರ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಈಗ ಲಾಸ್ಟಿಗೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅದು ಕುದಿ ಬಂದಿದೆ. ಕುದಿ ಚೆನ್ನಾಗಿ ಬರ್ತಾ ಇದ್ದಂಗೆ ಸ್ಟವ್ನ ಆಫ್ ಮಾಡಿ ಮುಚ್ಚಳವನ್ನು ಮುಚ್ಚಿಟ್ಟಿದ್ದೀನಿ. ಈ ಕಡೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಡು ಇದಕ್ಕೇ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ಮತ್ತು ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಮಾಡಿಕೊಂಡು ಒಂದು ಒಗ್ಗರಣೆ ಹಾಕ್ಕೊಳ್ಳಿ. ಕರಿಬೇವು ಮತ್ತು ಸಾಸಿವೆ ಈ ಟೈಮಲ್ಲಿ ಹಾಕಿದ್ದೀರಲ್ಲ ಅಂತ ಅನ್ಕೋತೀರಾ, ಚೆನ್ನಾಗಿರುತ್ತಾ, ಕಹಿ ಬಂದುಬಿಡುತ್ತಾ ಅಂತ. ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಹೀಗೆ ಮಾತ್ರ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಈ ಟೈಮಲ್ಲಿ ಕಹಿ ಆಗೋಗ್ಬಿಡುತ್ತೆ ಮತ್ತು ಟೇಸ್ಟ್ ಎಲ್ಲ ಹೊಟ್ಟೋಗುತ್ತೆ. ಈಗ ನೋಡಿ, ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಅದನ್ನೆಲ್ಲ ತೆಗೆದು ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಸಿಂಪಲ್ ಆದಂಥ ಖಾರ ಪೊಂಗಲ್ ರೆಡಿ ಆಯಿತು. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಖಾರವಾಗಿರಬೇಕಲ್ಲ ಹಾಗಾಗಿ. ಮತ್ತು ಪೆಪ್ಪರ್, ಮೆಣಸು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ, ರುಚಿಯಾದಂಥ ಪೊಂಗಲ್ ರೆಡಿ ಆಯಿತು. ಇವಾಗ ಸ್ವೀಟ್ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವೀಟ್ ಪೊಂಗಲ್ಗೆ ಫಸ್ಟಿಗೆ ಈ ಥರ ಒಂದು ಸ್ವಲ್ಪ ಅನ್ನನ ತೆಗೆದಿಟ್ಕೊಂಡಿದ್ದೆ. ಅನ್ನ ಮತ್ತು ಬೇಳೆ ಎರಡೂ ಒಟ್ಟೊಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಕುಕ್ಕರ್ನಲ್ಲೇ 1 ವಿಷಲ್ ತೆಕ್ಕೊಂಡ್ರೆ ಸಾಕು. ಇವಾಗ ತಳ ಸೀದೋಗದೆ ಇರುವಂಥ ಒಂದು ಫ್ರೈ ಪ್ಯಾನ್ನಲ್ಲಿ ಚೆನ್ನಾಗಿ ಇದನ್ನು ಮಾಡ್ಕೊಳ್ಳೋಣ. ನೋಡಿ, ಫಸ್ಟಿಗೆ 1-2 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಕಾಯಿ ತುರಿ, 1-2 ಲವಂಗದ ಪೀಸು,
ಹಾಗೆಯೇ ಏಲಕ್ಕಿ ಒಂದು 4 ಪೀಸು. ಈಗ ನೋಡಿ ಫಸ್ಟಿಗೆ ಅನ್ನ ಹಾಕ್ಕೊಂಡಿದ್ನಲ್ಲ, ಅನ್ನದ ಜೊತೆನೇ ಬೆಲ್ಲ ಹಾಕ್ಕೊಂಡು ಒಂದು 3/4 ಕಪ್ಪಷ್ಟು ನೀರು ಹಾಕ್ಕೊಂಡು ಕಾಯಿ ತುರಿ ಹಾಗೆಯೇ ಏಲಕ್ಕಿ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಜೊತೆ ಒಂದು 2 ಲವಂಗ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಈಗ ನೋಡಿ ಚಿಕ್ಕ ಊರಿನಲ್ಲೇ ಈ ಥರ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ. ಈ ಕುದಿ ಬಂದು ಸ್ವಲ್ಪ ನೀರೆಲ್ಲ ಇಂಗೋವರೆಗೂ ಚೆನ್ನಾಗಿ ಇದೇ ಥರನೇ ಕುದಿ ಬರೆಸ್ಕೊಳ್ಳಿ. ಹೀಗೆ ಕುದಿ ಬಂದು ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ. ಫುಲ್ಲಾಗಿ ಡ್ರೈ ಆಗೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಮಟ್ಟಿಗೆ ಬಂದರೆ ಸಾಕು. ನಾವು ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಟಿರುವಾಗ ಚೆನ್ನಾಗಿ ಮತ್ತೆ ಗಟ್ಟಿ ಆಗುತ್ತೆ. ಈ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಥಂಡಿ ಇರುತ್ತಲ್ಲ, ಹಾಗಾಗಿ ಬೇಗನೆ ಗಟ್ಟಿ ಆಗುತ್ತೆ ನಾವು ತುಪ್ಪ ಎಲ್ಲ ಹಾಕೋದ್ರಿಂದ. ಇವಾಗ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಕುದಿ ಬಂದ ನಂತರ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಉಪ್ಪು ಹಾಕ್ಕೊಂಡ್ರೆ. ಮತ್ತು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಫ್ರೈ ಪ್ಯಾನ್ ಬಿಸಿ ಆದ ನಂತರ ಗೋಡಂಬಿ, ದ್ರಾಕ್ಷಿ, ತುಪ್ಪ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಅದು ಪಾಯಸದ ಪಾತ್ರೆಯಲ್ಲೇ ಪಾಯಸ ಜೊತೆಗೆ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ. ಮಿಕ್ಸ್ ಮಾಡಿದ ಕೂಡಲೇ ಮುಚ್ಚಳವನ್ನು ಮುಚ್ಚಿಡಿ. ಆವಾಗ ಇದ್ರದ್ದು ಏನು ನಾವು ಗೋಡಂಬಿ, ದ್ರಾಕ್ಷಿ, ತುಪ್ಪದ ಸ್ಮೆಲ್ ಇರುತ್ತಲ್ಲ, ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಒಂದೇ ಸಲ 2 ಥರ ಪದಾರ್ಥನ ಮಾಡ್ಕೊಳ್ಬೋದು ಅಂಥೇಳಿ, ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವೀಡಿಯೋಸ್. ಹಾಗೆಯೇ ಪಲ್ಯ, ಗೆಣಸು, ಇದೆಲ್ಲ ಗೆಣಸು ಹಸಿ ಕಡಲೆಕಾಯಿ ಹಾಕ್ಕೊಂಡು ಮಾಡಿರೋ ಪಲ್ಯದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ.